ಗೆಲ್ಲುವಂತ ಮ್ಯಾಚ್ ಅನ್ನ ಆರ್ಸಿಬಿ ಸೋತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದ ಆರ್ಸಿಬಿ ವರ್ಸಸ್ ಎಲ್ಎಸ್ಡಿ ಪಂದ್ಯದಲ್ಲಿ ಆರ್ಸಿಬಿ ಲಕ್ನೋ ವಿರುದ್ಧ 28 ರನ್ಗಳಿಂದ ಸೋಲನ್ನ ಅನುಭವಿಸಿದೆ. ಲಕ್ನೋ ವಿರುದ್ಧದ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣ ಎಂದ್ರೆ ಬ್ಯಾಟಿಂಗ್ ವೈಫಲ್ಯ. ಕೊಹ್ಲಿ, ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್ ಹಾಗೂ ಕ್ಯಾಮರನ್ ಗ್ರೀನ್ ಅವರು ಅಂದುಕೊಂಡಂತಹ ಪ್ರದರ್ಶನವನ್ನ ನೀಡಲಿಲ್ಲ. ಲಕ್ನೋ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ಸಿಬಿಯ ಟಾಪ್ ಆರ್ಡರ್ಸ್ ಬ್ಯಾಟರ್ಗಳೆಲ್ಲರೂ ಫೇಲ್ ಆದರು. ಆರಂಭದಲ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಆರಂಭವನ್ನು ಕೊಟ್ಟು ಸಹ ಕೊಹ್ಲಿ ಔಟ್ ಆದ ನಂತರ ಡುಪ್ಲೆಸಿ, ಮ್ಯಾಕ್ಸ್ವೆಲ್, ಗ್ರೀನ್ ಅವರು ಸಹ ಔಟ್ ಆಗಿ ಪೆವಿಲಿಯನ್ಗೆ ಮರಳಿದರು. ಲಕ್ನೋ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ಸಿಬಿಯ ಪರ್ಫಾರ್ಮೆನ್ಸ್ ಅತ್ಯಂತ ಕಳಪೆಯಾಗಿತ್ತು. ಆರ್ಸಿಬಿಯ ಪರ ಪಟಿದಾರ್ ಮತ್ತು ಲೋಮ್ರೋರವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರೂ ಸಹ ತಂಡವನ್ನು ಗೆಲ್ಲಿಸುವಲ್ಲಿ ವಿಫಲರಾದರು. ಮಯಾಂಕ್ ಯಾದವ್ ಹಾಗೂ ನವೀನ್ ಉಲ್ಲಕ್ರ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿ ಆರ್ಸಿಬಿ ನಲುಗಿ ಹೋಯಿತು. ಎಲ್ಎಸ್ಡಿ ಪರ ಒಳ್ಳೆಯ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ವೇಗದ ಬೌಲರ್ ಆದ ಮಯಾಂಕ್ ಯಾದವ್ ಅವರು. ಮಯಾಂಕ್ ಯಾದವ್ 4 ಓವರ್ಗಳಲ್ಲಿ 14 ರನ್ಗಳನ್ನು ಕೊಟ್ಟು ಆರ್ಸಿಬಿಯ ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ಗಳನ್ನು ಪಡಿತಾರೆ. ಲಕ್ನೋ ವಿರುದ್ಧ ಆರ್ಸಿಬಿಯ ಸೋಲಿಗೆ ಪ್ರಮುಖ ಕಾರಣ ಎಂದರೆ ಬ್ಯಾಟಿಂಗ್ನ ವೈಫಲ್ಯವಾಗಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 181 ರನ್ಗಳನ್ನು ಗಳಿಸುತ್ತೆ. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಮಾಡುತ್ತೆ. ಲಕ್ನೋ ಪರವಾಗಿ ಕ್ವಿಂಟನ್ ಡಿಕಾಕ್ ಅವರು 8-4 5 ಸಿಕ್ಸರ್ಗಳೊಂದಿಗೆ 81 ರನ್ಗಳನ್ನು ಗಳಿಸ್ತಾರೆ. ನಿಕ್ಲಸ್ ಪೂರನ್ ಅವರು 15 ಬಾಲ್ಗಳಲ್ಲಿ 24 ರನ್ಗಳನ್ನು ಗಳಿಸ್ತಾರೆ. KL ರಾಹುಲ್ ಅವರು 14 ಬಾಲ್ಗಳಲ್ಲಿ 20 ರನ್ಗಳನ್ನು ಗಳಿಸ್ತಾರೆ. ಲಕ್ನೋ ಈ ಬೃಹತ್ ಮೊತ್ತವನ್ನು ಬಾರಿಸಲು ಕ್ವಿಂಟನ್ ಡಿಕಾಕ್ ಬ್ಯಾಟಿಂಗ್ ತುಂಬಾನೇ ಮುಖ್ಯವಾಯಿತು. ಆರ್ಸಿಬಿ ಬೌಲರ್ಗಳು ಅಂದುಕೊಂಡಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಲಕ್ನೋ ವಿರುದ್ಧ ನೀಡಲಿಲ್ಲ. ಲಕ್ನೋ ನೀಡಿದ 181 ರನ್ಗಳನ್ನು ಬೆನ್ನು ಹತ್ತಿದ ಆರ್ಸಿಬಿ ತಂಡ ಮೊದಲಿಗೆ ಒಳ್ಳೆಯ ಆರಂಭವನ್ನು ಕಂಡರು. ವಿರಾಟ್ ಕೊಹ್ಲಿ ಅವರು ಆರಂಭದಲ್ಲಿ ಒಳ್ಳೆಯ ಆಟವನ್ನು ಆಡ್ತಾರೆ. 16 ಬಾಲ್ಗಳಲ್ಲಿ 22 ರನ್ಗಳನ್ನು ಗಳಿಸಿ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಡುಪ್ಲೆಸಿ, ಮ್ಯಾಕ್ಸ್ವೆಲ್, ಕ್ಯಾಮರನ್ ಗ್ರೀನ್ ಅವರು ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ಗೆ ಮರಳುತ್ತಾರೆ. ಆರ್ಸಿಬಿ ತಂಡದ ಬ್ಯಾಟಿಂಗ್ ವೈಫಲ್ಯವೇ ಆರ್ಸಿಬಿ ಸೋಲಿಗೆ ಕಾರಣವಾಯಿತು. ಡುಪ್ಲೆಸಿ ಕೇವಲ 19 ರನ್ಗಳನ್ನು ಗಳಿಸ್ತಾರೆ. ಮ್ಯಾಕ್ಸ್ವೆಲ್ ಡಕ್ಔಟ್ ಆಗ್ತಾರೆ. ಕ್ಯಾಮರನ್ ಗ್ರೀನ್ ಸಹ ಕೇವಲ 9 ರನ್ಗಳನ್ನು ಗಳಿಸ್ತಾರೆ. ಇನ್ನು ಲಕ್ನೋ ಬೌಲರ್ಗಳು ಅದ್ಭುತವಾದ ಬೌಲಿಂಗ್ ಅನ್ನು ಮಾಡ್ತಾರೆ. ಅದರಲ್ಲೂ ಲಕ್ನೋ ಅದ್ಭುತ ವೇಗದ ಬೌಲರ್ ಆದ ಮಯಾಂಕ್ ಯಾದವ್ ಅವರು 4 ಓವರ್ಗಳಲ್ಲಿ ಕೇವಲ 14 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ತೆಗಿತಾರೆ. ಅದು ಸಹ ಡುಪ್ಲೆಸಿ, ಮ್ಯಾಕ್ಸ್ವೆಲ್ ಹಾಗೂ ಗ್ರೀನರದ್ದು. ಲಕ್ನೋದ ವೇಗದ ಬೌಲರ್ಗಳಾದ ಮಯಾಂಕ್ ಯಾದವ್ ಮತ್ತು ನವೀನ್ ಉಲ್ಲಕ್ರವರ ಬೌಲಿಂಗ್ ದಾಳಿಗೆ ಸಿಲುಕಿ ಆರ್ಸಿಬಿ ನಲುಗಿ ಹೋಗುತ್ತೆ. ಒಟ್ಟಿನಲ್ಲಿ ಆರ್ಸಿಬಿಯ ಸೋಲಿಗೆ ಕಾರಣ ಆರಂಭಿಕ ಬ್ಯಾಟ್ಸ್ಮನ್ಗಳ ವೈಫಲ್ಯವೇ ಕಾರಣವಾಗುತ್ತೆ.